ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಶುಕ್ರವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗಡೆ ಎಲ್ಲ ಗುಡಿಸ್ಕೊಂಡು ಇವಾಗ ಹೊರಗಡೆನೂ ಕೂಡ ಗುಡಿಸ್ಕೊತಾ ಇದ್ದೀನಿ. ಹಾಗೆ ಗೇಟ್ ಹತ್ರನೂ ಕೂಡ ಗುಡಿಸ್ಕೊಂಡು ಸಾರಿಸ್ಕೊಂಡು ರಂಗೋಲಿ ಹಾಕಬೇಕು. ಸೊ ಫಸ್ಟು ಮನೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾಳೆ, ಅದಕ್ಕೆ ಇನ್ನೂ ಬೆಡ್ ಕ್ಲೀನ್ ಮಾಡ್ಕೊಂಡಿಲ್ಲ. ಮಗು ಎದ್ದ ತಕ್ಷಣ ಬೆಡ್ ಕ್ಲೀನ್ ಮಾಡ್ಕೊತೀನಿ. ಸೊ ನನ್ನ ಡೈಲಿ ರೊಟೀನ್ ಇದೇ ಇರುತ್ತೆ, ಒಳಗಡೆ ಹೊರಗಡೆ ಗುಡಿಸ್ಕೊಂಬಿಡೋದು. ಹಾಗೆ ಇವಾಗ ಮನೆ ಕೂಡ ಒರೆಸ್ಕೊತಾ ಇದ್ದೀನಿ. ರೂಮೆಲ್ಲ ಒರೆಸ್ಕೊಂಬಂದೆ. ಇವಾಗ ಹಾಲು ಕೂಡ ಒರೆಸ್ಕೊತಾ ಇದ್ದೀನಿ. ಟಿ ವಿಯಲ್ಲಿ ನೋಡ್ಬೋದು ವಿಷ್ಣು ಸಹಸ್ರನಾಮ ಬರ್ತಾಯಿದೆ. ಸೊ ದಿನ ವಿಷ್ಣು ಸಹಸ್ರನಾಮ ಹಾಕ್ಬಿಡ್ತೀವಿ ಟಿ ವಿಯಲ್ಲಿ. ಈಗ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಮನೆ ಎಲ್ಲ ಕೆಲಸಗಳು ಮಾಡಬೇಕು ಅಂತಂದರೆ ಆ್ಯಕ್ಟಿವ್ನೆಸ್ ಅನ್ನೋದು ಇರಬೇಕು. ಸೊ ಆ್ಯಕ್ಟಿವ್ನೆಸ್ ಬರಬೇಕು ಅಂತಂದರೆ ಟೀ ಕುಡಿಬೇಕು. ಅದೇನೋ ಟೀ ಕುಡಿದ್ರೆ ಎಲ್ಲಿರುತ್ತೋ ಆ್ಯಕ್ಟಿವ್ನೆಸ್ಸು ಓಡಿ ಬಂದುಬಿಡುತ್ತೆ. ಇವಾಗ ನೋಡಿ, ನಾನು ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಇರೋದು ಇದೊಂದೇ ಪಾಟು. ಎಲ್ಲ ಪಾಟ್ಗಳಲ್ಲಿ ಇದ್ದಿದ್ದ ಗಿಡಗಳು ಬಿಸಿಲಿಗೆ ಹೊಟ್ಟೋಯ್ತು. ಅದ್ರೊಳಗೆ ಬೇರೆ ಕೋತಿಗಳು ಬಂದು ಎಲ್ಲ ಕಿತ್ತಾಕಿ ಎಲ್ಲ ಹೊಟ್ಟೋಯ್ತು. ಇದೊಂದು ನಾನು ಜೋಪಾನವಾಗಿ ನೋಡ್ಕೊತಾ ಇದ್ದೀನಿ. ಈಗ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. 7ರಿಂದ 4 ರಂಗೋಲಿ ಹಾಕ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಿಂದ ಇದೇ ರಂಗೋಲಿ ಹಾಕ್ಕೊಂಬರ್ತಾಯಿದ್ದೀನಿ. ಅದಕ್ಕೆ ಇದು ಡಿಸೈನು ಸಿಂಪಲ್ ಆಗಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ದಿವಸ ರಂಗೋಲಿ ಹಾಕ್ತಿದ್ದೆ, ಶೇರ್ ಮಾಡ್ಕೊತಾ ಇರಲಿಲ್ಲ. ಇನ್ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮ್ಮ ಸಪೋರ್ಟು ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್, ಫ್ಯಾಮಿಲಿಗೆ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿ. ಅವರು ಸಪೋರ್ಟ್ ಮಾಡ್ತಾರೆ. ಸೊ ಆವಾಗ ನೀವು ಕೂಡ ಸಪೋರ್ಟ್ ಮಾಡೋ ಹಾಗಾಗುತ್ತೆ. ನನಗೂ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕು ಅನ್ನೋ ಇನ್ನೂ ಮೋಟಿವೇಶನ್ ಸಿಗುತ್ತೆ. ನಾನು ಆಲ್ರೆಡಿ ಪಾಸಿಟಿವ್ ಆಗಿದ್ದೀನಿ, ಆದರೂ ಕೂಡ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮನೆ ಮುಂದೆ ಅಂದರೆ ರಂಗೋಲಿ ಇರಲೇಬೇಕು. ಮನೆ ಮುಂದೆ ರಂಗೋಲಿ ಇದೆ ಅಂದರೆ ಅದರ ಅರ್ಥ ಏನು ಅಂತಂದರೆ ಈ ಮನೆಯಲ್ಲಿ ಒಂದು ಹೆಣ್ಣು ನೆಲೆಸ್ತಿದ್ದಾಳೆ, ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅನ್ನೋ ಥರ ಅದು ಸೂಚನೆ. ಆಗಿನ ಕಾಲದಲ್ಲಿ ಮನೆ ಮುಂದೆ ರಂಗೋಲಿ ನೋಡಿಬಿಟ್ಟು ಹೆಣ್ಣು ಕೇಳಕ್ಕೆ ಬರ್ತಾಯಿದ್ರಂತೆ. ಅಂದರೆ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೋ ದಿನ ರಂಗೋಲಿ ಮನೆ ಮುಂದೆ ಬಿಡಿಸ್ತಾಯಿದ್ರೆ, ಸೊ ಅಂಥ ಮನೆಯಿಂದನೇ ಹೆಣ್ಣು ತೊಗೊಂಬರ್ಬೇಕು ಅಂತ. ಸೊ ರಂಗೋಲಿ ನೋಡಿ ಆಗಿನ ಕಾಲದಲ್ಲಿ ಹೆಣ್ಣು ಮನೆಯಿಂದ ತುಂಬಿಸ್ಕೊತಾ ಇದ್ರಂತೆ. ಸೊ ಇದನ್ನು ನಾನು ಒಂದು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿದ್ದೀನಿ. ಸೊ ಮನೆ ಅಂತಂದರೆ ರಂಗೋಲಿ ಇರಬೇಕು, ಮನೆ ಒಳಗಡೆ ದೀಪನೂ ಹಚ್ಚಿರಬೇಕು. ಸೊ ಅವಾಗೆ ಮನೇಲಿ ಹೆಣ್ಣಿದ್ದಾಳೆ ಅಂತ ಅನಿಸೋದು. ಸೊ ನಾವು ಮನೇಲಿ ಪ್ರತಿದಿನ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡೇ ಮಾಡ್ತೀವಿ. ಇವತ್ತು ಕೂಡ ಅಷ್ಟೇ ನಾಗಪ್ಪನ ಪೂಜೆ ಮಾಡಬೇಕು. ನನ್ನ ಹಸ್ಬೆಂಡ್ ಇರೋದ್ರಿಂದ ನನ್ನ ಹಸ್ಬೆಂಡೇ ಮಾಡ್ತಾರೆ. ಅಂದರೆ ನಾಗಪ್ಪ ಪೂಜೆ ಅಭಿಷೇಕ ಎಲ್ಲ ಮಾಡೋದು ಒಂದು ಸ್ವಲ್ಪ ಮಡಿಯಿಂದ ಮಾಡಬೇಕು. ನಾನು ಪಾಪುನ ಎತ್ಕೊಳ್ಳೋದು, ಹಾಸಿಗೆ ಮುಟ್ಟೋದು ಎಲ್ಲ ಮಾಡ್ತಿರ್ತೀನಲ್ಲ, ಸೊ ಆವಾಗ ಅದು ಮಡಿ ಬರಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಇದ್ದಾಗ ಅವರೇ ಅಭಿಷೇಕ ಮಾಡಲಿ ದೇವ್ರಿಗೆ ಅಂತ ಬಿಟ್ಬಿಡ್ತೀನಿ. ಒಂದು ವೇಳೆ ಅವರು ಇಲ್ಲ ಅಂದಾಗ ನಾನೇ ಮಾಡೋ ಪರಿಸ್ಥಿತಿ ಬಂದಾಗ ಆವಾಗ ಮಡಿಯಿಂದ ಫಸ್ಟ್ ದೇವ್ರ ಪೂಜೆ ಮಾಡಿಬಿಡ್ತೀನಿ. ಇವಾಗ ನೋಡಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಇವಾಗ ಹೊಸ್ಲ ಹತ್ರನೂ ಕೂಡ ರಂಗೋಲಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸು. ಇಲ್ಲಿ ನಾನು ಅಷ್ಟು ದೊಡ್ಡದಾಗಿ ರಂಗೋಲಿ ಹಾಕಲ್ಲ, ಯಾಕಂದರೆ ಗೊತ್ತು ನನಗೆ ನನ್ನ ಮಗಳು ಜಾಸ್ತಿ ಹೊತ್ತು ಬಿಡಲ್ಲ ರಂಗೋಲಿನ ಅಂತ ಅಂದ್ಬಿಟ್ಟು. ಆದರೂ ರಂಗೋಲಿ ಹಾಕಬೇಕು. ಹೊಸ್ಲು ಮುಂದೆ ರಂಗೋಲಿ ಹಾಕಿದ್ರೆ ತುಂಬ ಶ್ರೇಷ್ಠ, ಒಳ್ಳೆಯದು. ಅಂದರೆ ಲಕ್ಷ್ಮೀ ದೇವಿ ಮನೆಗೆ ಬರುವಾಗ ರಂಗೋಲಿ ಎಲ್ಲ ಹೊಸ್ಲಿಗೆ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಇದ್ದು ಹೊಸ್ಲಿಗೆಲ್ಲ ಪೂಜೆ ಮಾಡಿದ್ರೇ ಲಕ್ಷ್ಮೀ ದೇವಿನೂ ಕೂಡ ಮನೆ ಒಳಗಡೆ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಮಾತ್ರ ರಂಗೋಲಿ ಸರಿಯಾಗೇ ಬರಲಿಲ್ಲ ಫ್ರೆಂಡ್ಸ್ ನನಗಂತೂ. ನಾನು ಅದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ರಂಗೋಲಿ ಹಾಕೋದು ಕಲಿಬೇಕು. ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಿದ್ದೀನಿ ರಂಗೋಲಿನ. ರಂಗೋಲಿ ಕಲಿಬೇಕಂತಂದರೆ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್. ನಾನು ನಿಜವಾಗ್ಲೂ ರಂಗೋಲಿ ಕಲಿಯೋಕ್ಕೂ ಟೈಮ್ ಇಲ್ಲ. ಇವಾಗ ಹೂವು ಕಿತ್ಕೊಂಬಂದೆ. ಈಗ ನಾನು ಪುಳಿಯೋಗರೆ ಮಾಡಬೇಕು ಅಂತ ಇದ್ದೀನಿ. ಪುಳಿಯೋಗರೆಗೆಲ್ಲ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ಪುಳಿಯೋಗರೆ ಚೆನ್ನಾಗಿ ಬರುತ್ತೆ. ಎಣ್ಣೆ, ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಹಿಂಗೆ ಚೆನ್ನಾಗಿ ಹಾಕಿದ್ರೆ ಪುಳಿಯೋಗರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕಡಲೆ ಬೀಜ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಆಮೇಲೆ ಹುಣಸೆ ನೀರು ನೆನೆಸಿಕೊಂಡಿದ್ನಲ್ಲ ಕೂಡ ಅದನ್ನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಪುಳಿಯೋಗರೆಗೆ ಈರುಳ್ಳಿ ಟೊಮೊಟೊನೂ ಕೂಡ ಹಾಕ್ತಾರೆ. ನಾನು ಆ ಥರ ಯಾವತ್ತೂ ಮಾಡೇ ಇಲ್ಲ, ಈ ರೀತಿಯೇ ಮಾಡಿದ್ದೀನಿ. ಒಂದ್ಸರಿ ಅದು ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ಹುಣಸೆ ನೀರು ಹಾಕಿ ಒಂಚೂರು ಉಪ್ಪು ಹಾಕ್ಕೊಂಬಿಟ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಖಾರ ಬೇಕು ಅಂತಂದರೆ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಬೋದು. ಸೊ ನೋಡಿ, ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಅಂತಂದರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾವು ಅಡುಗೆ ಮಾಡಿದ್ರೆ ನಿಜವಾಗ್ಲೂ ಅಡುಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಒಂದು ಸ್ವಲ್ಪ ಖಾರ ಇರಲಿ ಅಂತ ನಾನು ಇಲ್ಲೊಂಚೂರು ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ನೀರಿನ ಅಂಶ ಎಲ್ಲ ಕಮ್ಮಿ ಆದಮೇಲೆ ನಾನು ಆವಾಗ ಪುಳಿಯೋಗರೆ ಪೌಡರು ಅನ್ನ ಹಾಕ್ಕೊಂಡು ಪುಳಿಯೋಗರೆ ರೆಡಿ ಮಾಡ್ಕೊತೀನಿ. ಪುಳಿಯೋಗರೆಗೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದರೆ ಬೆಲ್ಲ ಮತ್ತು ಕೊಬ್ಬರಿ. ಸೊ ಕೊಬ್ಬರಿ ಹಾಕಿದಷ್ಟು ಪುಳಿಯೋಗರೆ ತುಂಬ ರುಚಿ ಬರುತ್ತೆ. ಸೊ ಯಾವಾಗಲೂ ಪುಳಿಯೋಗರೆ ಮಾಡುವಾಗ ಕೊಬ್ಬರಿ ಇರಲೇಬೇಕು. ಆವಾಗಲೇ ನನಗೆ ಪುಳಿಯೋಗರೆ ಮಾಡ್ದಂಗೆ ಅನಿಸೋದು. ಕೊಬ್ಬರಿ ಇದ್ರೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ವೈಟ್ ರೈಸು ನಮ್ಮ ಅಮ್ಮಗೆ ಅಂತ ಎತ್ತಿಕ್ಬಿಡ್ತೀನಿ. ಹಾಗೆ ಪಾಪುಗೂ ಕೂಡ ಅನ್ನ ಎತ್ತಿಟ್ಟಿದ್ದೀನಿ. ಅವಳಿಗೂ ಒಂಚೂರು ಅನ್ನ ತಿನ್ನಿಸ್ತೀನಿ. ಪುಳಿಯೋಗರೆ ಖಾರ ಅಲ್ವಾ, ಅವಳು ತಿನ್ನಲ್ಲ, ಅದಕ್ಕೆ ಅನ್ನ ಇಟ್ಟಿದ್ದೀನಿ. ಪುಳಿಯೋಗರೆ ಕೂಡ ರೆಡಿಯಾಗಿದೆ. ಇವಾಗ ಪಾಪು ಎದ್ದಿದ್ದಾಳೆ, ನಾನು ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಡೈಲಿ ದಿನಕ್ಕೆ 2-3 ಸರಿ ಬೆಡ್ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಯಾಕಂದರೆ ನನ್ನ ಮಗಳು ಅಲ್ಲೇ ಬಂದು ತಿಂತಾಳೆ, ಅಲ್ಲೇ ಎಲ್ಲ ಚೆಲ್ತಾಳೆ, ಅಲ್ಲೇ ಎಲ್ಲ ವೇಸ್ಟ್ ಮಾಡ್ತಾಳೆ. ಅದಕ್ಕೆ ಯಾವಾಗಲೂ ಬೆಡ್ ಕ್ಲೀನ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ನಾಳೆ ಹಂಗೆ ಬೆಡ್ಶೀಟು ಕೂಡ ಚೇಂಜ್ ಮಾಡಬೇಕು. ಯಾವಾಗಲೂ ಅಷ್ಟೇ, ಬೆಡ್ಶೀಟ್ ಕ್ಲೀನ್ ಮಾಡೋವರೆಗೂ ನನ್ನ ಮಗಳು ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಬೆಡ್ಶೀಟ್ ಹಾಸಿ ಇನ್ನೇನು ತಲೆದಿಂಬು ಹಾಕಬೇಕು ಅನ್ನೋ ಅಷ್ಟೊತ್ತಲ್ಲಿ ನನ್ನ ಮಗಳು ಓಡಿ ಬಂದು ಬೆಡ್ ಮೇಲೆ ಮಲ್ಕೊತಾಳೆ. ಯಾವಾಗಲೂ ಅಷ್ಟೇ ಹಿಂಗೆ ಮಾಡ್ತಾಳೆ. ಅವಳಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಬೆಡ್ ಇವಾಗ ಕ್ಲೀನಾಗಿದೆ, ಚೆನ್ನಾಗಿ ಮಲಗ್ಬೋದು ಅಂತ. ಸೊ ಅವಳು ನೋಡಿ ಇಷ್ಟೊತ್ತು ಮಲಗು ಅಂದರೆ ಮಲಗಿಲ್ಲ, ಇವಾಗ ಮಲಗ್ತಾ ಇದ್ದಾಳೆ. ಸೊ ಇವಾಗ ಹೊರಗಡೆ ಬಂದಿದ್ದಾಳೆ, ಆಟ ಆಡ್ತಾಯಿದ್ದಾಳೆ. ಇಷ್ಟೊತ್ತು ನಿದ್ದೆ ಕಣ್ಣಿತ್ತು, ಇವಾಗ ಆಟ ಆಡ್ತಿದ್ದಾಳೆ. ಆ ಚೇರ್ನ ಇಲ್ಲೇ ಇಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ಆಟ ಆಡಬೇಕು ಅಂತಿದ್ದಾಳೆ. ಸೊ ಟಿ ವಿ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊತಿದ್ದೀನಿ. ಆವಾಗಿಂದ ಕೆಲಸ ಮಾಡಿತ್ತಲ್ಲ, ಒಂದು ಜಾಸ್ತಿ ಕೆಲಸ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಗಿಡ್ಡಿನೆಸ್ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಮ್ಮವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರು. ಸೊ ಹಾಲಿನ ಅಭಿಷೇಕ ದೇವ್ರಿಗೆ ಮಾಡಿದ್ದಾರೆ. ಸೊ ಅದೇ ತೀರ್ಥವಾಗಿ ಕೊಡ್ತಿದ್ದಾರೆ. ಸೊ ಮನೆಯಲ್ಲಿ ದೇವ್ರ ಪೂಜೆನೂ ಆಯಿತು. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್, ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್.